ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಒಂದು ಬಾಕಿ ಇತ್ತು ರೀ ನಮಗೆ. ಏನು, ಇವರಿಬ್ಬರು ಹೋಗಿ ಕೋರ್ಟಿನ ಮೊರೆ ಹೋಗಬೇಕಾಗಿತ್ತು. ಯಾಕೋ ಹೋಗಿಲ್ಲ, ಬರೀ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ಇವರು ಹೋದರು. ಏನು ವಿಷಯ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟಿದ್ದಾರೆ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ. ಇವರ ಅಹವಾಲು ಏನು, ಯಾವ ವಿಷಯದ ಕುರಿತಾಗಿ ಕೋರ್ಟ್ಗೆ ಹೋಗಿದ್ದಾರೆ? ಇವರು ಹೇಳ್ತಾರೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991 ಏನಿದೆ ಅದು ಅಸ್ತಿತ್ವದಲ್ಲಿರಬೇಕು, ಜಾರಿಗೊಳ್ಳಬೇಕು, ಯಾವುದೇ ಕಾರಣಕ್ಕೂ ಅದು ಭಂಗ ಆಗಬಾರದು. ತನ್ಮೂಲಕ ಈ ದೇಶದ ಸೆಕ್ಯುಲರಿಸಮನ್ನು ಉಳಿಸಬೇಕು, ಧರ್ಮ ನಿರಪೇಕ್ಷತೆಯನ್ನು ಕಾಪಾಡಬೇಕು. ನನ್ನ ಭಾರಿ ನಗು ಬಂತು. ಇವರು ಕೋರ್ಟಿಗೆ ಮೊರೆ ಹೋಗೋದು ಯಾಕೆ ಅಂತಂದರೆ ನ್ಯಾಯಸಮ್ಮತವಾಗಿ ಇದು ಆಗಲಿ ಅನ್ನುವಂಥ ಕಾರಣ. ಕೋರ್ಟು ಅದನ್ನು ರಿಜೆಕ್ಟ್ ಮಾಡಿದ ತಕ್ಷಣ ಈ ದೇಶದ ಕೋರ್ಟಿನ ವ್ಯವಸ್ಥೆ ನರೇಂದ್ರ ಮೋದಿ ಹೇಳದಾಗಿ ಕೇಳುತ್ತೆ ಅಂತ ಇದೇ ಜನ ಅಪಸ್ವರವನ್ನು ಎತ್ತಾರೆ. ಅದನ್ನು ನಾವು ಬೇಕಾದಷ್ಟು ಸಂದರ್ಭದಲ್ಲಿ ನೋಡಿದ್ದೇವೆ. ಈಗ ಬಹಿರಂಗವಾಗಿ ಮತ್ತೊಂದು ಸಲ ಈ ರೀತಿ ಕೋರ್ಟಿನ ಮೊರೆ ಹೋಗಿದೆ. ಮೊದಲನೇದಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಈ ಹೆಸರನ್ನು ಹೇಗೆ ಬಳಸಲಾಯಿತು ನೋಡಿ. ಇದು ಪ್ಲೇಸಸ್ ಆಫ್ ಪ್ರೇಯರ್ಸ್ ಆ್ಯಕ್ಟ್ ಅನ್ನಿಲ್ಲ ನೋಡಿ. ನಾವು ಹಿಂದೂಗಳು ಪೂಜೆ ಮಾಡ್ತೀವಿ, ವರ್ಷಿಪ್ ಮಾಡ್ತೀವಿ, ಪ್ರಾರ್ಥನೆ ಅಲ್ಲ ನಮ್ಮದು. ಹರಕೆ ಕಟ್ತೀವಿ, ಬೇರೆ ಎಲ್ಲ ಮಾಡ್ತೀವಿ. ಆದರೆ ಪೂಜೆಯನ್ನು ಮಾಡುವಂಥ ಜನ ನಾವು, ವಿಗ್ರಹ ಪೂಜೆಯನ್ನು ನಂಬಿದಂಥ ಜನ ನಾವು ಹಿಂದೂಗಳು. ಇದಕ್ಕೆ ನಾವು ವರ್ಷಿಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅವರು ನಮಾಜ್ ಮಾಡ್ತಾರೆ, ಅದಕ್ಕೇನಂತ ಹೇಳ್ತಾರೆ ಇಂಗ್ಲೀಷಲ್ಲಿ? ಪ್ರೇಯರ್ ಅಂತ ಹೇಳ್ತಾರೆ. ವರ್ಷಿಪ್ ಅಂತ ಹೇಳಲ್ಲ. ಅವರು ಯಾವುದನ್ನು ಪೂಜಿಸೋದಿಲ್ಲ, ಅವರು ಪ್ರಾರ್ಥಿಸ್ತಾರೆ. ಯಾರನ್ನ ಪ್ರಾರ್ಥಿಸ್ತಾರೆ? ಅಲ್ಲಾಹನನ್ನು ಪ್ರಾರ್ಥಿಸ್ತಾರೆ. ಎಲ್ಲಿದ್ದಾನೆ ಅಲ್ಲ? ಕಾಬಾದಲ್ಲಿದ್ದಾನೆ. ಕಾಬಾ ಕಡೆ ಮುಖ ಮಾಡಿ ಅವರು ಅದಕ್ಕೆ ಒಂದು ಬಿಳಿ ಗೋಡೆಯಾದರೂ ಪರವಾಗಿಲ್ಲ, ಅದರ ಎದುರುಗಡೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅದು ಅಲ್ಲಾಹನಿಗೆ ತಲುಪತ್ತೆ ಅಂತ ಅವರ ನಂಬಿಕೆ ಇರಲಿ. ಇನ್ನು ಕ್ರಿಶ್ಚಿಯನ್ರು, ಇವರು ಕೂಡ ಪ್ರೇಯರನ್ನು ಸಲ್ಲಿಸ್ತಾರೆ, ದೇವರಿದ್ರಿಗೆ ಪ್ರಾರ್ಥಿಸಿಕೊಳ್ತಾರೆ. ಅವರು ಪೂಜೆ ಮಾಡೋರು ಯಾರು? ಹಿಂದೂಗಳು ಮಾತ್ರ. ಅಂದರೆ ಈ ಕಾಯ್ದೆ ಯಾರಿಗೆ? ಈ ದೇಶದಲ್ಲಿ ನರಸಿಂಹರಾವ್ ಮಾಡಿದಂಥ ಅತಿ ದೊಡ್ಡದಾದಂಥ ಮೋಸ ಯಾವುದಾದ್ರೂ ಇದ್ದರೆ ಅದು ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್, ಪ್ಲೇಸಸ್ ಆಫ್ ಪ್ರೇಯರ್ ಆ್ಯಕ್ಟ್ ಅಂತ ಹೇಳಿಲ್ಲ. ಯಾವುದು ಸಂವಿಧಾನ ದತ್ತವಾಗಿರಬೇಕು ಅದನ್ನು ಚ್ಯುತಿ ಮಾಡಿದಂಥ, ಲೋಪ ಮಾಡಿದಂಥ, ಕತ್ತರಿಸಿದಂಥ, ಅಂಥದ್ದೊಂದು ಅವಕಾಶದಿಂದ ವಂಚಿತ ಮಾಡಿದಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಈ ನರಸಿಂಹರಾವ್ ಅಜ್ಜ ಮಾಡಿರೋ ಕೆಲಸ. ಅಥವಾ 47 ಆಗಸ್ಟ್ 15 ನಂತರದ ಕಟ್ಟಡಗಳು ಅಂತ ಹೇಳ್ತಾರೆ, ಅಲ್ಲಿಂದ ನಂತರ ಅಂತ ಹೇಳ್ತಾರೆ. ಯಾವ ಲೆಕ್ಕಾಚಾರದ ಮೇಲೆ ಈ ಡೇಟನ್ನು ಫಿಕ್ಸ್ ಮಾಡ್ತಾರೆ? ಅದಕ್ಕೆ ಯಾವುದಾದ್ರೂ ಒಂದು ಪುರಾವೆ ಬೇಕಲ್ವ? ಇದಕ್ಕಿಂತ 1947 ನಂತರ ಈಚೆ ಯಾವ ದೇವಸ್ಥಾನ ಆಗಿದಾವೆ, ದೇವಸ್ಥಾನ ಇರಲಿ, ಮಂದಿರ ಆಗಿದ್ರು ಮಂದಿರ ಇರಲಿ, ಗುರುದ್ವಾರ ಆಗಿದ್ರು ಗುರುದ್ವಾರ ಇರಲಿ, ಪ್ರಾರ್ಥನಾ ಮಂದಿರ ಅಂತ ಹೇಳ್ತಾರಲ್ಲ, ಯಾವ ಲೆಕ್ಕಾಚಾರದ ಮೇಲೆ ಹೇಳಿದರು? ಅದಕ್ಕೆ ಯಾವುದೇ ರೀತಿಯಾದಂಥ ರುಜುವಾತುಗಳಿಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಜಸ್ಟಿಫಿಕೇಷನ್ ಇಲ್ಲ. ಎರಡನೇದ್ದು, ಇವತ್ತು ವಕ್ಫ್ ಆ್ಯಕ್ಟ್ ಅಂತ 2013 ಯಾವ ತಿದ್ದುಪಡಿಯನ್ನು ಮನಮೋಹನ್ ಸಿಂಗ್ ಅಂದರೆ ಸೋನಿಯಾ ಗಾಂಧಿ ಮಾಡಿಸಿದ್ರು. ಮನಮೋಹನ್ ಸಿಂಗ್ ಅಂತ ಹೇಳೋಕ್ಕಾಗಲ್ಲ. ಮನಮೋಹನ್ ಸಿಂಗ್ ಯಾವ ಕೆಲಸವನ್ನು ಮಾಡಿಲ್ಲ, ಎಲ್ಲವೂ ಸೋನಿಯಾ ಗಾಂಧಿ ಮಾಡಿದ್ದು. ಈಗ ಎಲ್ಲ ಕಡೆ ಹರಿದಾಡ್ತಾ ಇರೋ ವಿಡಿಯೋ ನೋಡಿದರೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗಿದ್ರು, ಸೋನಿಯಾ ಗಾಂಧಿ ಆಗಿದ್ರು, ಅಚ್ಚರಿ ಆಗುತ್ತೆ. ಯಾಕಂದರೆ ಎಲ್ಲ ವಿದೇಶಿ ಗಣ್ಯರ, ಎಲ್ಲ ಅಧಿಕಾರಿಗಳ, ಎಲ್ಲ ರಾಯಭಾರಿಗಳ ಕೈ ಕುಲುಕಿದ್ದು ಸೋನಿಯಾ ಗಾಂಧಿ, ನೋಡ್ತಾ ನಿಂತದ್ದು ಮನಮೋಹನ್ ಸಿಂಗ್. ಆ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ. ಮುಂಚೆ ಅಲ್ಲೆಲ್ಲೆಲ್ಲೆಲ್ಲೇ ಕಾಣಿಸ್ತಾ ಇದ್ದವು, ಎಲ್ಲವನ್ನು ಒಂದು ಗುಚ್ಛದಲ್ಲಿ ಹಾಕಿ ಬಿಡುಗಡೆ ಮಾಡಲಾಗ್ತಾ ಇದೆ. ಭಾರತ ದೇಶದಲ್ಲಿ 2014ರಿಂದ 2024ವರೆಗೂ ಪ್ರಧಾನಮಂತ್ರಿಯೇ ಇರಲಿಲ್ಲ ಅನ್ನುವಂಥ ಸ್ಥಿತಿ ಇತ್ತು ಅಂತ ಭಾಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಈಗ ಮನಮೋಹನ್ ಸಿಂಗ್ ಅವರ ನಿಧನ ನಂತರ ಅದೃಷ್ಟವಶಾತ್ ಎಲ್ಲರಿಗೂ ವಿಷಯ ಗೊತ್ತಾಗ್ತಾ ಇದೆ. ಈ ದೇಶದಲ್ಲಿ ವಿಷಯಗಳು ಗೊತ್ತಾಗಲಿಕ್ಕೆ 75 ವರ್ಷ ಹಿಡಿತು ನೋಡ್ರಿ. ಅಂಬೇಡ್ಕರ್ಗೆ ಯಾವ ರೀತಿ ಅನ್ಯಾಯ ಆಯಿತು ಅದು ಗೊತ್ತಾಗ್ಲಿಕ್ಕೆ ಸಂವಿಧಾನದ ಕುರಿತು ರಾಹುಲ್ ಗಾಂಧಿ ಚರ್ಚೆ ನೀಡ್ರಿ ಅಂತ ಲೋಕಸಭೆಯಲ್ಲಿ ಹಠ ಮಾಡಿದರು, ಲೋಕಸಭೆ ರಾಜ್ಯಸಭೆಯಲ್ಲಿ. ಅದರಿಂದಾಗಿ ಯಾವ ರೀತಿ ಅಂಬೇಡ್ಕರ್ ಅವ್ರಿಗೆ ಈ ದೇಶದಲ್ಲಿ ಕಾಂಗ್ರೆಸ್ನವರು ಅನ್ಯಾಯ ಮಾಡಿದರು ಅಂತ ಗೊತ್ತಾಯಿತು. ಸಂವಿಧಾನದ ಮೇಲೆ ಚರ್ಚೆ ಮಾಡಿ ಅಂತ ಇವರು ಹೇಳಿದ್ರಿಂದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ದುಂಡಾವರ್ತನೆ ಇತ್ತು ಅಂತ ಗೊತ್ತಾಯಿತು. ಯಾವಾಗ ಸಾಮಾಜಿಕ ಜಾಲತಾಣ ಬಂತೋ, ಯಾವಾಗ ಮನಮೋಹನ್ ಸಿಂಗ್ ಅವರ ಸಾವಾಗತ್ತೋ, ಅದಾದ ಮೇಲೆ ಮನಮೋಹನ್ ಸಿಂಗ್ ಅವರ ಸ್ಥಿತಿಗತಿಯನ್ನು, ಇವರು ಎಷ್ಟರ ಮಟ್ಟಿಗೆ ಆರ್ಥಿಕ ತಜ್ಞ, ಈತ ಮಾಡಿದ ಕೆಲಸ ಏನು, ಅಪಸವ್ಯಗಳೇನು, ಈತ ಯಾವ್ಯಾವ ತಿದ್ದುಪಡಿ ಮಾಡಿ ಎಷ್ಟು ಹಳವಂಡ ಮಾಡಿಟ್ಟ ಅನ್ನೋದು ಗೊತ್ತಾಗಿದ್ದೇ ಆತನ ನಿಧನ ನಂತರ. ಅಂದರೆ ಈ ದೇಶದ ಜನರಿಗೆ ಒಂದೊಂದಾಗಿ ಸ್ಪಷ್ಟವಾಗಿ ಗೋಚರ ಆಗ್ತಾ ನಮ್ಮ ಕಣ್ಣಿನ ಪೊರೆಯನ್ನು ತೆಗೆಯುವ ಕೆಲಸವನ್ನು ಯಾರಾದರೂ ಮಾಡ್ತಾ ಇದ್ದರೆ ಅದು ಕಾಂಗ್ರೆಸ್ನವರು ಪರೋಕ್ಷವಾಗಿ ಭಾರತ ದೇಶಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೋಬೇಕು. ಅವ್ರಿಗೆ ಏನೋ ದೊಡ್ಡದಾದಂಥ ಏನು ಸರ್ಕಸ್ ಮಾಡ್ತಾ ಇದ್ದೀನಿ, ನಾವು ಸಂವಿಧಾನದ ಕುರಿತು ಚರ್ಚೆ ನಡೆಸಿದ್ದೀನಿ ಅಂತ ಅವ್ರಿಗೆ ಅನ್ಸುತ್ತೆ. ಅದನ್ನು ತೆಗೆದುಬಿಟ್ರೆ ಇವ್ರು ಬೆತ್ತಲಾಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಅದು ಒಂದೊಂದಾಗಿ ಗೊತ್ತಾಗ್ತಾ ಇದೆ.
ಈಗ ಪ್ರಶ್ನೆ ಬಂದಿರೋದು ನರಸಿಂಹರಾವ್ ಅವರು ಮಾಡಿರುವಂಥ ಈ ಕಾಯ್ದೆಯ ಕುರಿತಾಗಿ ನಡೀತಾ ಇರುವಂಥ ವಿದ್ಯಮಾನದ ಬಗ್ಗೆ. ವಕ್ಫ್ ಆ್ಯಕ್ಟ್ ತಿದ್ದುಪಡಿಯನ್ನು ಏನು ನರೇಂದ್ರ ಮೋದಿ ಅವತ್ತು ಮಾಡಿದ್ರು, ಕ್ಷಮಿಸಿ ಮನಮೋಹನ್ ಸಿಂಗ್ ಅವರು ಏನು ತಿದ್ದುಪಡಿಯನ್ನು 2013ರಲ್ಲಿ ಮಾಡಿದರು, ಆ ತಿದ್ದುಪಡಿ ಕಾನೂನು ರೀತಿಯ ಅಪರಾಧ ಯಾಕೆ ಅಂತಂದರೆ ಅದು ಸಿಂಧುತ್ವವನ್ನು ಯಾಕೆ ಹೊಂದಿಲ್ಲ, ಅಸಂವಿಧಾನಕ ಯಾಕೆ ಅಂತಂದರೆ ಅದರಲ್ಲಿ ಯಾವುದೇ ವ್ಯಾಜ್ಯ ಆದ ಸಂದರ್ಭದಲ್ಲಿ ಯಾರು ಅದರಿಂದ ನೊಂದಿತನಿದಾನೋ ಆತ ಕೋರ್ಟಿಗೆ ಮೊರೆ ಹೋಗುವ ಹಾಗಿಲ್ಲ, ಆತ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು, ಅಲ್ಲಿ ಅದರ ತೀರ್ಮಾನ ಆಗಬೇಕು. ಯಾರು ಆಸ್ತಿಯನ್ನು ಹೊಡ್ಕೊಂಡಿದ್ದಾರೋ ಅವರು ನ್ಯಾಯವನ್ನು ಕೊಡುವಂಥವ್ರು, ಅವರು ಜಡ್ಜ್ ಆಗ್ತಾರೆ, ಅವರು ಟ್ರಿಬ್ಯುನಲ್ನ ಹೆಡ್ ಆಗಿರ್ತಾರೆ. ನನ್ನ ಮನೆಯ ಆಸ್ತಿಯನ್ನು ವಕ್ಫ್ನವ್ರು ಹೊಡ್ಕೊಂಡಿದ್ದಾರೆ ಅಂದರೆ ನಾನು ಮತ್ತೆ ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕು, ಹೋಗಿ ನನ್ನ ಮನೆಯನ್ನು ಹೊಡ್ಕೊಂಡಿದ್ದಾರೆ ಅಂತ ನನ್ನ ದಾಖಲೆಗಳನ್ನು ಕೊಡಬೇಕು. ಹೊಡ್ಕೊಂಡವ್ರು ದಾಖಲೆ ಕೊಡೋದಿಲ್ಲ. ಅಂಥದ್ದೇ ಇನ್ನೊಂದು ಕಾನೂನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು. ಇದರ ಅಂತ್ಯದ ಕಾಲ ಸಮೀಪಿಸಿದೆ. ಇದಕ್ಕೆ ಈಗಾಗಲೇ ಬೇಕಾದಷ್ಟು ಮೊಕದ್ದಮೆಗಳಿದ್ದಾವೆ. ಬರುವ 12ನೇ ತಾರೀಕು ಇದರ ಮೊಕದ್ದಮೆ ನಡೆಯಲಿದೆ. ಈಗಾಗಲೇ ಅಸಾದುದ್ದೀನ್ ಓವೈಸಿ ಇಂಪ್ಲೀಡ್ ಮಾಡಿದ್ದಾರೆ. ಇದರಲ್ಲಿ ಈಗಾಗಲೇ ಬೇಕಾದಷ್ಟು ಮೊಕದ್ದಮೆಗಳನ್ನು ಹಾಕಲಾಗಿದೆ. ಅಶ್ವಿನಿ ಉಪಾಧ್ಯಾಯ ಅವರು ಇದರ ಕುರಿತು ಕೇಸನ್ನು ಮೊದಲೇ ಹಾಕಿದ್ದು ಅಸಿಂಧು ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳಿದ್ರು. ನೋಡಿ, ದುರಂತ ಅಂದರೆ ಕೇಂದ್ರ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ, ಇದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಲಿಖಿತವಾಗಿ ತಿಳಿಸಿ ಅಂತ. ಇಲ್ಲಿವರೆಗೂ ಇವರು ಅಫಿಡವಿಟೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದವರು. ಕೊಡಬೇಕಲ್ವಾ? ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬೇಡ ಅಂತ. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಾದರೂ ರದ್ದಾಗ್ಬಿಟ್ರೆ ಇಡೀ ದೇಶದಲ್ಲಿರುವಂಥ ಮಸೀದಿಯಲ್ಲಿರುವಂಥ ಮಂದಿರಗಳ ಕುರಿತು ಎಲ್ಲರೂ ಬೇಡಿಕೆಯನ್ನಿಟ್ಟರೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಂದಿಗ್ಧ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಸಂಬಲ್ನಲ್ಲಿ ನಡೀತಾ ಇರುವಂಥ ಘಟನೆಯನ್ನು ನೋಡಿದ್ದೇವೆ. ಸಂಬಲ್ ನಮ್ಮ ದಕ್ಷಿಣ ಭಾರತೀಯರಿಗೆ ಒಂದು ದೊಡ್ಡ ನಗರ, ಒಂದು ಪುರಾತನವಾದಂಥ ಪುಣ್ಯನಗರಿ ಅಂತ ನಮಗೆಲ್ಲ ಗೊತ್ತೇ ಇರಲಿಲ್ಲ. ಈಗ ಯಾವಾಗ ಕಲ್ಲು ತೂರಾಟ ಮಾಡ್ತಾರೋ ಬಾಂಧವರು, ಆವಾಗ ಇದರ ಮಹತ್ವ ಗೊತ್ತಾಯಿತು. ಆವಾಗ ಕಲ್ಕಿ ಅವತಾರ ಗೊತ್ತಾಗುತ್ತೆ, ಹರಿಹರೇಶ್ವರ ದೇವಸ್ಥಾನ ಗೊತ್ತಾಗುತ್ತೆ. 33 ಕೋಟಿ ದೇವತೆಗಳಿರುವಂಥ ದೇಶ ರೀ ಇದು. ಶಿಲೆಯಲ್ಲಿ ದೇವರನ್ನು ಕಾಣುವ ಜನ ನಾವು. ಸಂಬಲ್ ಅದರಲ್ಲಿ ಒಂದು ಅಂತ ನಾವು ಅಂದ್ಕೊಂಡವ್ರು. ಆದರೆ ಸಂಬಲ್ನ ಮಹತ್ವ ಈಗ ನಮ್ಗೆ ಅರ್ಥ ಆಗ್ತಾ ಇದ್ದಾವೆ. ಅಲ್ಲಿಯ ಕಲ್ಯಾಣಿಗಳು ಒಂದೊಂದಾಗಿ ಗೋಚರ ಆಗ್ತಾ ಇದ್ದಾವೆ, ಅಲ್ಲಿಯ ನೆಲಮನಗಳು ಕಾಣಿಸ್ತಾ ಇದ್ದಾವೆ, ಒಂದೊಂದಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ಅವತ್ತು ಸಮೀಕ್ಷೆಗೆ ಈ ಬಾಂಧವರು ಅಡ್ಡಾದರು, ಕಲ್ಲು ತೂರಾಟ ಮಾಡಿದರು. 4 ಜನರ ಸಾವಾಯಿತು. ಆ 4 ಜನರ ಬಲಿ ಇವತ್ತು ಅಲ್ಲಿ ಭಾಳ ದೊಡ್ಡದಾದಂಥ ಮನ್ವಂತರಾಗಲಿಕ್ಕೆ ಕಾರಣೀಭೂತ ಆಗಿರುವಂಥ ಯುಗ ಪರ್ವ ಇದು. ಈಗ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೇಳಿದ್ದಾರೆ, ಎಲ್ಲೆಲ್ಲಿ ಈ ರೀತಿಯಾದಂಥ ಹಿಂದೂ ದೇವಸ್ಥಾನಗಳು, ದೇವಾಲಯಗಳು, ಕಲ್ಯಾಣಿಗಳು, ಕೊಳಗಳು ಎಲ್ಲೆಲ್ಲಿದ್ದಾವೋ ಅದರ ಪುನರುಜ್ಜೀವನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ, ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ನಿನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಸಂಬಲ್. ಈಗ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ. ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿಯವರ ಸಮಸ್ಯೆ ಏನು? ಅವರ ಸಮಸ್ಯೆ ಈ ದೇಶದಲ್ಲಿರುವಂಥ ಮುಸಲ್ಮಾನರ ಓಟುಗಳು ತಮ್ಮದಾಗಿಸಿಕೊಳ್ಳುವಂಥ ಹಪಹಪಿಯಲ್ಲಿ ಅವರ ವಿಶ್ವಾಸವನ್ನು ಗಳಿಸಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಇದು ಯಾವ ರೀತಿ ಅಂತಂದರೆ ಇವರಿಬ್ಬರು ರೇಸಲ್ಲಿದ್ದಾರೆ. ನನ್ನನ್ನು ಓಲೈಸು, ನಾನು ಓಲೈಸ್ತೀನಿ ಅಂತ. ಮುಸಲ್ಮಾನರಿಗೆ ಗಮನಕ್ಕೆ ತರೋದು ಹೇಗೆ? ಇದು ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಪತ್ರಿಕೆ, ಎಲ್ಲ ಚಾನಲ್, ಎಲ್ಲ ಕಡೆ ಸುದ್ದಿ ಆಗಬೇಕು. ಹಾಗೆ ಸುದ್ದಿ ಆಗಬೇಕಂದ್ರೆ ಏನು ಮಾಡಬೇಕು? ನಾವು ಕೋರ್ಟಿನ ಮೊರೆ ಹೋಗಬೇಕು. ಕೋರ್ಟ್ನಲ್ಲಿ ಆದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಪೀಠದಲ್ಲಿದ್ದಾರೆ ಮತ್ತು ಸಂಜಯ್ ಕುಮಾರ್ ಇದ್ದಾರೆ. ಸಂಜೀವ್ ಖನ್ನಾ ಮತ್ತು ಸಂಜಯ್ ಕುಮಾರ್ ಇವರಿಬ್ಬರ ಪೀಠದಲ್ಲಿ ಇದರ ಕುರಿತು ಈಗ ವಿಚಾರಣೆ ನಡಿಬೇಕು. ಮೇಲ್ನೋಟಕ್ಕೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾವುದು ಕಾನೂನು ಬಾಹಿರವಾಗಿದೆಯೋ, ಯಾವ ವಿಷಯಕ್ಕೆ ಭಾರತದ ನಾಗರಿಕ ನ್ಯಾಯದ ಮೊರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಎಲ್ಲ ಕಾನೂನುಗಳು ಅಸಿಂಧು ಅಂತ ಮೇಲ್ನೋಟಕ್ಕೆ ಸ್ಪಷ್ಟ. ಅದು ಈಗ ಅದು ವಿಚಾರಣೆಗೆ ಬಂದಿರೋದ್ರಿಂದ ನಾವು ಮುಸಲ್ಮಾನರ ಪರ ಇದ್ದೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಇವರ 99 ಜನ ಕಾಂಗ್ರೆಸ್ಸಿನ ಎಂಪಿಗಳ ಸಹಿ, 37 ಜನ ಅಖಿಲೇಶ್ ಯಾದವ್ ಗುಂಪಿನ ಸಮಾಜವಾದಿ ಪಾರ್ಟಿಯವರ ಸಹಿ, ಇಷ್ಟೂ ಜನ ಹೋಗಿ ಕೋರ್ಟಿನ ಮೊರೆ ಹೋಗಿದ್ದಾರೆ. ಏನಾಗತ್ತೆ ಬರೋ ದಿನ ನೋಡೋಣ. ವಿಚಾರಣೆ ನಡೆಯುತ್ತೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.